ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ. ಬಿಜೆಪಿ ಅಧಿಕಾರನೂ ಹೋಗ್ತಾ ಇರಲಿಲ್ಲ, ಭ್ರಷ್ಟಾಚಾರ ಬಯಲಾಗ್ತಾ ಇರಲಿಲ್ಲ. ಸದನದಲ್ಲಿ ಬಿಎಸ್ವೈಗೆ ಕುಮಾರಸ್ವಾಮಿ ಟಾಂಗ್. ಬೇಲೂರಿನ ದುರಂತ, ಕೆರೆಯಲ್ಲಿ ಶೋಧ ಕಾರ್ಯಾಚರಣೆ. ಸಕಲೇಶಪುರ ಬಂದ್ ಮಾಡಿ ಪ್ರತಿಭಟನೆ. ಮುಗಿಲು ಮುಟ್ಟಿತು ಮೃತರ ಸಂಬಂಧಿಕರ ರೋದನ. ತಾಯಿ ಸಾವಿನಿಂದ ನೊಂದ ಪುತ್ರ ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ. ತಾಯಿಯೊಂದಿಗೆ ಇಹಲೋಕ ತ್ಯಜಿಸಿದ ದಂತವೈದ್ಯ. ರಾಜ್ಯದ ಹಲವೆಡೆ ಅಬ್ಬರಿಸಿದ ವರುಣ. ಬೆಳಗಾವಿಯಲ್ಲಿ ದಾಖಲೆ ಬರೆದ ಮಳೆಯ ಪ್ರಮಾಣ. ದಾವಣಗೆರೆ, ಧಾರವಾಡದಲ್ಲಿ ಅಸ್ತವ್ಯಸ್ತವಾಯಿತು ಜನಜೀವನ. ಬೇಲೂರು ಬಸ್ ದುರಂತ ನಡೆದ ವಿಷ್ಣು ಸಮುದ್ರ ಕೆರೆಯಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ನಡೆಯಿತು. ಇನ್ನು ಬಸ್ಗಳ ಅವ್ಯವಸ್ಥೆ ಖಂಡಿಸಿ ಪ್ರತಿಭಟನೆ ಕೂಡ ನಡೆಯಿತು. ಮೃತಪಟ್ಟವರ ಅಂತ್ಯಕ್ರಿಯೆ ಆಯಿತು. ದುರಂತದ ಬಳಿಕ ಇಂದು ಏನೆಲ್ಲ ನಡೀತು ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇದೇ ನೋಡಿ ಯಮದೂತ ವಿಷ್ಣು ಸಮುದ್ರ ಕೆರೆ. ನಿನ್ನೆಯ ದುರಂತಕ್ಕೆ ಕೆರೆ ದಂಡೆಯಲ್ಲಿ ಬಿದ್ದಿರೋ ಚಪ್ಪಲಿಗಳು ಇವತ್ತು ಮೂಕ ಸಾಕ್ಷಿ. ಬಸ್ ಪಲ್ಟಿಯಾಗಿದ್ದ ವಿಷ್ಣು ಸಮುದ್ರ ಕೆರೆಯಲ್ಲಿ ಇವತ್ತು ಕೂಡ ಮುಳುಗು ತಜ್ಞರು ಕಾರ್ಯಾಚರಣೆ ನಡೆಸಿದ್ರು. ಇನ್ನೂ 3 ಕೆರೆಯಲ್ಲೇ ಬಲಿಯಾಗಿರಬಹುದು ಅನ್ನೋ ಶಂಕೆಯೂ ಇದೆ. ಹೀಗಾಗಿ ಹುಡುಕಾಟವೂ ನಡೀತು. ಆದರೆ ಯಾವುದೇ ಶವ ಮಾತ್ರ ಸಿಕ್ಕಿಲ್ಲ. ಇನ್ನು ಮುಳುಗು ತಜ್ಞರ ಕೈಗೆ ಸಿಕ್ಕ ಬ್ಯಾಗ್ ಒಂದು ಅಚ್ಚರಿಗೆ ಕಾರಣವಾಗಿದೆ. ಯಾಕಂದ್ರೆ ಈ ಬ್ಯಾಗ್ನಲ್ಲಿ ಬರೋಬ್ಬರಿ 70,000 ರೂಪಾಯಿ ಇತ್ತು. ಆ ದುಡ್ಡೆಲ್ಲ ಇನ್ನೂ ಹಾಗೆ ಇತ್ತು. ಈ ಹಣ ಬಿಕ್ಕೋಡು ನಿವಾಸಿ ದುಷ್ಯಂತ ಎಂಬುವರಿಗೆ ಸೇರಿದ್ದು. ಆ ಪರ್ಸು, ಊಟದ ಬ್ಯಾಗ್ ಎಲ್ಲ ನನಗೆ ಸಿಕ್ತು, ಆದರೆ ಪರ್ಸ್ ಮಾತ್ರ ಸಿಕ್ಕಿರಲಿಲ್ಲ. ನನ್ನ ಆಮೇಲೆ ಪೊಲೀಸ್ನವರಿಗೆಲ್ಲ ಇನ್ಫಾರ್ಮ್ ಮಾಡಿ ಹೇಳಿದ್ದು ಈ ಥರ ಕಳುವಾಗಿದೆ ಅಂತೇಳಿ, ಮಿಸ್ ಆಗಿದೆ ಅಂತ. ಈಗ ಇನ್ಫಾರ್ಮೇಷನ್ ಬಂದಿತ್ತು, ಸಿಕ್ಕಿದೆ ಅಂತ. ಒಂದು 75,000. ಭೀಕರ ಬಸ್ ದುರಂತದಲ್ಲಿ ಗಾಯಗೊಂಡವರೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ತಿದ್ದಾರೆ. ಆದರೆ ಮೃತಪಟ್ಟವರ ಕುಟುಂಬಗಳು ಚೇತರಿಸಿಕೊಳ್ಳಲಾರದಂತ ಪೆಟ್ಟು ತಿಂದಿವೆ. ದುರಂತ ಅಂತ್ಯ ಕಂಡ ಕಂಡಕ್ಟರ್ ವಿಶ್ವನಾಥ್ ಅಂತ್ಯ ಸಂಸ್ಕಾರ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಿಡಘಟ್ಟದಲ್ಲಿ ನಡೆಯಿತು. 1.5 ವರ್ಷದ ಆತನ ಪುತ್ರಿಯ ಆಕ್ರಂದನ ಎಂತವರ ಕರಳು ಚುರುಕೆನ್ನುವಂತಿತ್ತು. ಮೃತ ವಿಶ್ವನಾಥ್ ಪತ್ನಿಯಂತೂ ದಿಕ್ಕೆ ತೋಚದಂತಾಗಿದ್ರು. ಕುಟುಂಬದವರ ಕಣ್ಣೀರ ಕೋಡಿ ಕಂಡು ಬಂದವರೆಲ್ಲ ವಿಧಿಯಾಟಕ್ಕೆ ಹಿಡಿಶಾಪ ಹಾಕಿದ್ರು. ಚಿನ್ನದಂತ ಗಂಡನ ಕಳ್ಕೊಂಡ್ಮೇಲೆ ಅವನು ಮಾಡಿ ಏನು ಮಾಡಿ ಏನಾರು ಮಾಡ್ರಿ, ನನ್ನ ಗಂಡ ಬೇಕು, ನನ್ನ ಗಂಡ ನಿಂಗೆ ಸಾಯಿಸಿದ್ನಲ್ಲ ಡ್ರೈವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅವನಿಗೆ ಏನಾದರೂ ಮಾಡ್ರಿ, ನನಗೆ ನ್ಯಾಯ ಬೇಕು, ನನಗೆ ಪರಿಹಾರ ಬೇಕು, ಕೊಡಿಸ್ಬೇಕು. ಓವರ್ಟೇಕ್ ಮಾಡಿ ಬಸ್ ಓಡಿಸಿ ಎಷ್ಟು ಅಮೇರಿಕರು ಪ್ರಾಣ ತಿಂದಿದ್ದಾನೆ. ಅವ್ನು ಸತ್ತೋಗ್ಬೇಕು, ಅವ್ನು ಬಲಿ ಆಗ್ಬೇಕು, ಅಷ್ಟೇ ಅಷ್ಟೇ. ಇನ್ನು ನಿನ್ನೆ ನಡೆದು ಹೋಗಿರೋ ಬಸ್ ದುರಂತ ನಿತ್ಯ ಸಂಚರಿಸೋ ಇಲ್ಲಿನ ಪ್ರಯಾಣಿಕರಿಗೆ ಕರಾಳ ಅನುಭವ ನೀಡಿದೆ. ಇಲ್ಲಿನ ಹದಗೆಟ್ಟಿರೋ ರಸ್ತೆಗಳು, ಪದೇ ಪದೇ ರಿಪೇರಿ ಬರೋ ಬಸ್ಗಳು, ಅವ್ಯವಸ್ಥೆಯ ಆಗರವಾಗಿರೋ ಬಸ್ ಸಂಚಾರದ ವಿರುದ್ಧ ಪ್ರತಿಭಟನೆ ನಡೆಯಿತು. ಕರವೇ ಕಾರ್ಯಕರ್ತರು ಅರೆಹಳ್ಳಿ ಹಾಗೂ ಸಕಲೇಶಪುರ ಬಂದ್ ಮಾಡಿ ಸಮರ್ಪಕ ವ್ಯವಸ್ಥೆಗಾಗಿ ಪ್ರತಿಭಟಿಸಿದರು. ಸುರಿಯುತ್ತಿದ್ದ ಮಳೆಯಲ್ಲೂ ಛತ್ರಿ ಹಿಡಿದುಕೊಂಡೇ ನಿಂತು ಮೌನವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು.
ಇನ್ನು ಬೇಲೂರು ಬಸ್ ದುರಂತ ಪ್ರಕರಣ ಇವತ್ತು ಕೂಡ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತು. ಈ ಬಗ್ಗೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ರು. ಅದು ನೋಡಿದ್ದಕ್ಕೆ ನಮ್ಮ ಮಿನಿಸ್ಟರ್ ಹೋಗಿದ್ದಾರೆ, ಬಂದವ್ರು ಏನು ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಅದೇನಾದರೂ ನೆಗ್ಲಿಜೆನ್ಸ್ ಆಗಿದ್ರೆ, ಇನ್ಯಾರು ಡಿಫೆಕ್ಟ್ ಇದ್ರೆ ಅದು ನೋಡೋಣ, ಅದು ಎಂಕ್ವೈರಿ ಮಾಡಿಸ್ತೀವಿ. ರಾಜ್ಯದ ಪ್ರಮುಖ ರಸ್ತೆಗಳಲ್ಲಿರೋ ಎಲ್ಲಾ ಕೆರೆಗಳ ಸುರಕ್ಷತೆ ಬಗ್ಗೆ ದೊಡ್ಡದೊಂದು ಪ್ರಶ್ನೆಯನ್ನೇ ಹುಟ್ಟುಹಾಕಿದೆ ಈ ದುರ್ಘಟನೆ. ಒಟ್ಟಾರೆ ದುರಂತ ನಡೆದಾಗ ಮಾತ್ರ ಮಾತನಾಡಿ ಮತ್ತೆ ಮರೆತು ಬಿಡೋದು ಬೇಡ. ಇಂಥ ದುರ್ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಳಲೇಬೇಕು. ರಸ್ತೆ ಪಕ್ಕದ ಕೆರೆ, ಹೊಂಡ, ನದಿಗಳಿಗೆ ಸೂಕ್ತ ತಡೆಗೋಡೆ ನಿರ್ಮಿಸಲೇಬೇಕು. ಹಾಸನದಿಂದ ಹರೀಶ್ ಜೊತೆ ಚಿಕ್ಕಮಗಳೂರಿನಿಂದ ಕಿರಣ್, ಸುವರ್ಣ ನ್ಯೂಸ್. ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಮುರಿದು ಬೀಳೋದಕ್ಕೆ ಕಾರಣ ಯಡಿಯೂರಪ್ಪ ಅವರಂತೆ. ಹಾಗಂತ ಹೇಳಿದ್ದು ಮಾಜಿ ಸಿಎಂ ಕುಮಾರಸ್ವಾಮಿ. ವಿಧಾನಸಭೆಯಲ್ಲಿ ಈ ಸ್ವಾರಸ್ಯಕರ ವಿಷಯ ಬಿಚ್ಚಿಟ್ಟ ಎಚ್ಡಿಕೆ, ನಮ್ಮ ಜೊತೆ ಯಡಿಯೂರಪ್ಪ ಅಡ್ಜಸ್ಟ್ ಮಾಡಿಕೊಳ್ಳಿಲ್ಲ, ಹಾಗಾಗಿ ಅವರು ಅಧಿಕಾರ ಕಳೆದುಕೊಳ್ಳುವಂತಾಯಿತು ಅಂದರು. ನಮ್ಮ ಜೊತೆ ಅಡ್ಜಸ್ಟ್ ಮಾಡಿಕೊಂಡಿದ್ದಿದ್ರೆ ಅವರ ಅಕ್ರಮಗಳನ್ನು ನಾನು ಬಯಲಿಗೆ ಎಳಿತಾ ಇರಲಿಲ್ಲ. ಈಗ ನಾವಿಬ್ಬರೂ ಕೋರ್ಟ್ಗೆ ಅಲೆಯುವಂತಾಗಿದೆ ಅಂತ ಛೇಡಿಸಿದರು. ಎಲ್ಲ ಒಂದ್ ಕಡೆ ಅವ್ರು ಎಡವಿದ್ದಲ್ಲಿ ಅಂದ್ರೆ ಯಡಿಯೂರಪ್ಪನವರು ಸ್ವಲ್ಪ ನಮ್ಮನ್ನ ಒಂಚೂರು ವಿಶ್ವಾಸಕ್ಕೆ ತಗೊಂಡಿದ್ರೆ ಅವ್ರು ಇವತ್ತು ಪರಿಸ್ಥಿತಿ ಗೊತ್ತಿರಲಿಲ್ಲ. ಅವರಿಗೆ ಅವ್ರು ಅಲ್ಲೇ ಇರೋರು. ನಾನು ಅವ್ರ ಜೊತೆ ಸರ್ಕಾರ ಮಾಡಿದೆ, ಹೌದು, 20 ತಿಂಗಳು ಸರ್ಕಾರ ನಡೆಸಿದ್ರೆ ನೇರವಾಗಿ ಹೇಳಿದೆ. ನಾನು ಕೋಮುವಾದ, ಇವತ್ತು ಸೆಕ್ಯುಲರ್ ಇದೆಲ್ಲ ಇದೆಯಲ್ಲ, ಇದೆಲ್ಲ ನಮ್ಮ ರಾಜಕೀಯವಾಗಿ ಶಕ್ತಿ ಉಳಿಸ್ಕೊಳ್ಳಿಕ್ಕೆ ಈ ವಿಷಯಗಳು ಇಟ್ಕೊಂಡಿದ್ದೇವೆ ಅಷ್ಟೇ. ಇನ್ನು ಕುಮಾರಸ್ವಾಮಿ ಮಾತಿಗೆ ದನಿಗೂಡಿಸಿದ ಕಾಂಗ್ರೆಸ್ ನಾಯಕ ರಮೇಶ್ ಕುಮಾರ್, ಜೆಡಿಎಸ್ ಅಧಿಕಾರ ಕಳೆದುಕೊಳ್ಳೋದಕ್ಕೆ ಜ್ಯೋತಿಷಿಗಳೇ ಕಾರಣ, ಶನಿ ಗುರು ಅಂತ ಲೆಕ್ಕ ಹಾಕಿದ್ರು. ಆದರೆ ಇದ್ಯಾವುದನ್ನು ನಂಬದ ಸಿದ್ದರಾಮಯ್ಯ ಸಿಎಂ ಆದರು ಅಂತ ಪ್ರತಿಪಕ್ಷ ನಾಯಕರನ್ನ ಛೇಡಿಸಿದರು. ಎಲ್ಲ ವ್ಯವಸ್ಥೆ ಮಾಡ್ತೀರಿ, ಹಾಳಾದವ್ರಿ ಜ್ಯೋತಿಷಿಗಳಿದ್ದಾರಲ್ಲ, ಇವ್ರು ಏನ್ ಮಾಡ್ತಾರೆ, ನಿಮಗೆ ಹೇಳ್ತಾರೆ ಯಾವ ಕಾರಣಕ್ಕೂ ಯಾರ ಜೊತೆಗೂ ಕೈ ಜೋಡಿಸ್ಬೇಡಿ. ನೋಡಿ, ಗುರು ಈಗ ನಿಮ್ ಕಡೆ ನೋಡ್ತಾ ಇದ್ದಾರೆ ನೇರವಾಗಿ. ನಿಮಗೆ 7.5 ವರ್ಷಗಳ ಕಾಲ ರಾಜ್ಯ ಆಡ್ತೀರಿ, ಆಮೇಲೆ ಸೆಂಟ್ರಿಗೆ ಹೋಗ್ತೀರಿ ಅಂತ ನಿಮ್ಗೆ ಅವ್ರ ತಮ್ಮ ಇವ್ರಿಗೆ ನೋಡೋದು. ಇವ್ರಿಗೆ ಹೇಳ್ತಾರೆ ಬಹಳ ಚೆನ್ನಾಗಿದೆ, ನೀವೀಗ ಕಸ ಕೈಗೆತ್ಕೊಂಡ್ರೆ ಬಂಗಾರ ಆಗುತ್ತೆ. 13 ವರ್ಷ 6 ತಿಂಗಳು 3 ದಿವಸ ನಿಮ್ಗೆ ಯೋಗ ಚೆನ್ನಾಗಿದೆ. ನೀವು ಜಾಡ್ಸಿ ಒದ್ಬಿಡಿ, ಯಾರ್ಯಾರು ಬಂದ್ರು ಹತ್ರಕ್ಕೆ ಸೇರಿಸಬೇಡಿ, ನೀವು ಇರ್ತೀರಿ ಅಂತ ಹೇಳ್ತಾರೆ. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.